ಆದ್ರೆ ಇವತ್ತಿನ ಹೀರೋ, ಈ ಪ್ರೆಸ್ ಕಾನ್ಫರೆನ್ಸ್ ಹೀರೋ ಬಂದು ಬಿಗ್ ಕನ್ನಡ ನ್ಯೂ ಟ್ಯಾಲೆಂಟ್ ಅವಾರ್ಡ್ಸ್. ಈಗ ನೋಡು, ಲೈಫ್ ಅಲ್ಲಿ ಎಲ್ರಿಗೂ ಟ್ಯಾಲೆಂಟ್ ಅನ್ನೋದು ಇದ್ದೇ ಇರತ್ತಲ್ವಾ. ಸೊ ಟ್ಯಾಲೆಂಟ್ ಅಂದ್ರೆ ಏನು? ನಿನ್ ಟ್ಯಾಲೆಂಟ್ ಬೇರೆಯವ್ರ ಕಾಲು ಎಳಿತೀಯಲ್ಲ, ಅದು ನಿನ್ ಟ್ಯಾಲೆಂಟ್. ನಿನ್ ಟ್ಯಾಲೆಂಟು ಎಲ್ರಿಗೂ ನೋ ಟೆನ್ಷನ್ ಶೋನಲ್ಲಿ ಟೆನ್ಷನ್ ಕೊಡೋದು. ಎಸ್ ನೋಡಿ, ಕೆಲವರು ಪ್ರೆಸ್ ಫ್ರೆಂಡ್ಸ್ ಇಲ್ಲಿದ್ದಾರೆ, ಅವ್ರಿಗೆ ಬರೆಯೋದು ಒಂದು ಟ್ಯಾಲೆಂಟು. ಸೊ ಒಟ್ಟಲ್ಲಿ ಮನುಷ್ಯರು ಅಂದ್ರೆ ಎಲ್ರಿಗೂ ಟ್ಯಾಲೆಂಟ್ ಇದ್ದೇ ಇರುತ್ತಲ್ವಾ. ಏನೋ ಅಂತಾರಲ್ಲ, ಹುಡ್ಸದೇವ್ರು ಹುಲ್ಮೇಯಿಸದೇ ಇರ್ತಾನ ಅನ್ನೋ ಹಾಗೆ ಹುಡ್ಸದೇವ್ರು ಟ್ಯಾಲೆಂಟ್ ಕೊಡದೇ ಇರ್ತಾನ. ಆದ್ರೆ ಈ ಒಂದು ಪ್ರಯತ್ನ ನಮ್ಮ 92.7 ಬಿಗ್ ಎಫ್ಎಂ ಮೂಲಕ ಸಾಕಷ್ಟು ಅವಾರ್ಡ್ ಗಳನ್ನ ಕೊಡ್ತಾ ಬಂದಿದೀವಿ. ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ವರ್ಷ ಶುರುವಾಗಿದ್ದು ಈ ಬಿಗ್ ಕನ್ನಡ ಮ್ಯೂಸಿಕ್ ಅವಾರ್ಡ್ಸ್ ಇಂದ ಶುರುವಾಯಿತು. ಅದಾದ್ಮೇಲೆ ಬಿಗ್ ಕನ್ನಡ ಟೆಲಿವಿಷನ್ ಅವಾರ್ಡ್ಸ್, ಅದಾದ್ಮೇಲೆ ಎಂಟರ್ಟೈನ್ಮೆಂಟ್ ಅವಾರ್ಡ್ಸ್ ಅಂತ ಕೊಡ್ತಾ ಇದು ನಮ್ಮ 4ನೇ ಅವಾರ್ಡ್ ಈ ವರ್ಷಕ್ಕೆ, ಅದು ಬಿಗ್ ಕನ್ನಡ ನ್ಯೂ ಟ್ಯಾಲೆಂಟ್ ಅವಾರ್ಡ್ಸ್. ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ಈ ಟ್ಯಾಲೆಂಟ್ ನ ಹೆಂಗ್ ಡಿಫೈನ್ ಮಾಡ್ತೀರಾ? ನ್ಯೂ ಟ್ಯಾಲೆಂಟ್ ಅಥವಾ ಈ ವರ್ಷಕ್ಕೆ ಬಂದಿರೋ ಟ್ಯಾಲೆಂಟ್ ಅಂತ? ಟ್ಯಾಲೆಂಟ್ ಅದನ್ನ ಹೆಂಗೆ ಹೇಳ್ತಾರೆ ನೀವೇ? ಇವತ್ತಿನ ಸ್ಟಾರ್ಸ್ ಯಾರು ಇದಾರೋ ಅವರು ಮುಂದಿನ ಸೂಪರ್ ಸ್ಟಾರ್ಸ್ ಆಗ್ತಾರೆ. ಟ್ಯಾಲೆಂಟ್ ನ ರೆಕಗ್ನೈಸ್ ಮಾಡಿ ಅವರೊಂದು ಅವಾರ್ಡ್ ಕೊಟ್ಟಾಗ ದೇ ಗೆಟ್ ಎ ಮೋಟಿವೇಶನ್. ಖಂಡಿತ. ಸೊ ಅದನ್ನೇ ನಾವು ಮಾಡಿ ಟ್ರೈ ಮಾಡ್ತೀವಿ. ಬೇಸಿಕಲಿ ಈ ವರ್ಷ ಬಂದಿರೋ ಹೊಸ ಸಿಂಗರ್ಸ್ ಗಳಷ್ಟೇ ಅಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು 2 ರಿಂದ 3 ವರ್ಷಗಳ ಕಾಲ ಆಗ್ಲೇ ಬಂದು ಬರೀ ಸಿಂಗರ್ ಆಗಿ ಉಳಿದಿರೋ ಒಬ್ಬ ಟ್ಯಾಲೆಂಟ್ ಅಲ್ಲ, ಅಥವಾ ಬರೀ ಒಬ್ಬ ನಟರಾಗಿ ಬಂದಿರೋಲ್ಲ, ನೋಟಿಸ್ ಆಗಿರುವಂತಹ ಟ್ಯಾಲೆಂಟ್ಸ್ಗೆ ಅವಾರ್ಡ್ ಕೊಡುವಂತಹ ಒಂದು ಉದ್ದೇಶ. ಅಂಡ್ ರೋಹಿತ್, ನಮ್ಮ ನೆಕ್ಸ್ಟ್ ಜೂರಿ ಮೆಂಬರ್, ಇವರು ಆಕ್ಚುಲಿ 1990s ನಲ್ಲಿ ಇವರು ಒಬ್ರು ಹೊಸ ಟ್ಯಾಲೆಂಟ್ ಆಗಿದ್ರು. ಆದ್ರೆ ಇವತ್ತಿನ ಸಿಂಗರ್ ಗಳಿಗೆ ಅವರೊಬ್ರು ಐಕನ್, ಅವ್ರನ್ನ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವಾಗ ಎಷ್ಟೋ ಟ್ಯಾಲೆಂಟ್ಸ್ ಗಳು ಆಚೆ ಬರ್ತಾ ಇದಾರೆ. ಸೊ ನಾನು ಯಾರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ಗೊತ್ತು, ಈಗಷ್ಟೇ ಬಂದ್ರು, ಲಾಸ್ಟ್ ಅಲ್ಲಿ ಕೂತಿದ್ದಾರೆ. ಸೊ ಲೆಟ್ಸ್ ಹ್ಯಾವ್ ರಾಜೇಶ್ ಕೃಷ್ಣನ್ ಆನ್ ಸ್ಟೇಜ್. ಸುಮಾರು ಹಾಡುಗಳನ್ನ ಕೊಟ್ಟಿರುವಂತಹ ನಾಗೇಂದ್ರ ಪ್ರಸಾದ್ ಅವರು ಕೂಡ ಒಬ್ರು ಜೂರಿ ಮೆಂಬರ್. ಅಂಡ್ ನೆಕ್ಸ್ಟ್ ಜೂರಿ ಮನಮೂರ್ತಿ ಅವ್ರ ಬಗ್ಗೆ ನಿಮ್ಮೆಲ್ಲ ಗೊತ್ತಿರುತ್ತೆ, ಅವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ಅವರು ಕೂಡ ಜೂರಿ ಮೆಂಬರ್ ಇದ್ದಾರೆ, ಅವರು ಕೂಡ ಡಿಸೈಡ್ ಮಾಡ್ತಾರೆ. ಬಟ್ ಇವತ್ತಿಲ್ಲ, ಯಾಕಂದ್ರೆ ಅವರು US ಅಲ್ಲಿ ಇದ್ದಾರೆ. ಸದ್ಯಕ್ಕೆ ಇವತ್ತು ವೇದಿಕೆ ಮೇಲೆ ಇರುವಂತಹ ರಾಜೇಶ್ ಕೃಷ್ಣನ್ ಅಂಡ್ ರಾಘಣ್ಣ ಅವರೇ, ಸೊ ನೀವು ಸ್ವಲ್ಪ ಈ ಬಿಗ್ ಕನ್ನಡ ನ್ಯೂ ಟ್ಯಾಲೆಂಟ್ ಅವಾರ್ಡ್ಸ್ ಬಗ್ಗೆ, ಈ ಟ್ಯಾಲೆಂಟ್ಸ್ ಗಳನ್ನ ಗುರುತಿಸೋ ಒಂದು ಪ್ರಯತ್ನದ ಬಗ್ಗೆ ಆಸ್ ಎ ಜೂರಿ ಮೆಂಬರ್ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಈ ಒಡವೆ ಚಾನೆಲ್ ಆಗಲಿ, ಮೀಡಿಯಾ ಆಗಲಿ, ರೇಡಿಯೋ ಆಗಲಿ, ಅವ್ರು ನಾನು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಾನು ಸ್ಕ್ರೀನಲ್ಲಿ ಮೇಕಪ್ ಹಾಕಿ ಇಂಡಸ್ಟ್ರಿಯಲ್ಲಿ ಆ್ಯಕ್ಟ್ ಮಾಡಿ ತುಂಬ ವರ್ಷ ಆಗಿದೆ, ಬಟ್ ಸ್ಟಿಲ್ ಐ ರಿಮೈನ್ ಫೇಮಸ್. ಆ್ಯಂಡ್ ಎಲ್ಲರೂ ನನಗೆ ಗೊತ್ತು, ಈ ಗುರುತಿಡಿದು ಮಾತಾಡ್ತಾರೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ದ ರೇಡಿಯೋ. ದೇ ಸ್ಟಿಲ್ ಏರ್ ಮೈ ಸಾಂಗ್ಸ್. ಎಲ್ಲ ಒಂದು ಗ್ರೂಪ್ ಆಗಿ ಒಂದು ಕಡೆ ಸೇರುವಂತ ಒಂದು ಅವಕಾಶನ ಮಾಡಿಕೊಡ್ತಾರೆ. ಸೊ ಅದ್ರ ಮಧ್ಯೆ ನನಗೆ ನಿಜವಾಗ್ಲೂ ಜೂರಿ ಮೆಂಬರ್ ಆಗಿ ಅಂತ ಕೇಳಿದ್ರು, ಐ ಡೋಂಟ್ ನೋ, ನನಗೆ ಆ ಥರ ಟ್ಯಾಲೆಂಟ್ ಇದೆ. ಫಸ್ಟ್ ನನಗೆ ಟ್ಯಾಲೆಂಟ್ ಇನ್ನೂ ಇಲ್ಲ ಅಂತ ನಾನು ಅನ್ಕೊಂಡೆ, ಬಟ್ ನನ್ನ ಕರೆಸಿ ನೀವು ಸೆಲೆಕ್ಟ್ ಮಾಡ್ತೀವಿ. ಬಟ್ ನಾನೇನಕ್ಕೆ ಒಪ್ಕೊಂಡ್ರೆ ಒಂದು ಫನ್, ತುಂಬಾ ವಿಷಯಗಳನ್ನ ನಾವು ಸಿನಿಮಾದಲ್ಲಿ ಎಷ್ಟೇ ನಾವು ಸಿನಿಮಾ ಮಾಡ್ಬೋದು, ಹಿಟ್ ಮಾಡ್ತಿರ್ಬೋದು, ಹಿಟ್ ಆಗ್ತಿರ್ಬೋದು, ಬಟ್ ದೇರ್ ಆರ್ ಸೋ ಮೆನಿ ಟ್ಯಾಲೆಂಟ್, ಹಿಡನ್ ಟ್ಯಾಲೆಂಟ್ಸ್ ಅಂತಾರೆ. ಅದು ನಮಗೆ ಪಿಕ್ಚರ್ಗಳು ಮಾಡ್ತಾ ಬರ್ತಾ ಇರ್ತಾರೆ, ಬಟ್ ಎಲ್ಲೋ ಒಂದ್ ಕಡೆ ನಮಗೆ ಕಣ್ಣು ಕಾಣೇ ಇರಲ್ಲ, ಎಲ್ಲೊಂದು ಎಲೆ ಮರ ಕಾಯ್ತಾರೆ, ಹಾಗೆ ಹೊರಟೋಗುತ್ತೆ. ಬಟ್ ಅಂತ ಒಂದು ಗ್ರೂಪ್ ಅಲ್ಲಿ, ಬಿಕಾಸ್ ಬೀಯಿಂಗ್ ವಿತ್ ಮನೋಮೂರ್ತಿ, ರಾಜೇಶ್ ಸರ್, ನಾಗೇಂದ್ರ ಪ್ರಸಾದ್, ಆ ಟೀಮೇ ನೋಡೋಕೆ ಚಂದ. ಅವ್ರ ಜೊತೆ ಸೇರ್ಕೊಂಡು ಎಷ್ಟೋ ವಿಷಯಗಳನ್ನ ನಾನು ನೋಡಿ ಕಲ್ತ್ಕೊಳ್ಳೋಕ್ಕೆ, ನಮ್ಮ ಒಂದು ಸಂದರ್ಭ ಬೇಕಾದಾಗ ನಾವು ಯೂಸ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ. ಸೊ ದಿಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ 92.7 ಬಿಗ್ ಎಫ್. ಐ ಆಮ್ ಸೋ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ಇಟ್. ಫಸ್ಟ್ ಆಫ್ ಆಲ್ ಧನ್ಯವಾದಗಳು ನನ್ನನ್ನು ಜೂರಿ ಮೆಂಬರ್ ಮಾಡಿದ್ದಕ್ಕೆ. ಸ್ವಲ್ಪ ಕ್ರಿಟಿಕಲ್ ಆಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ, ಹಾಗಾಗಿ ನಿಜಾಂಶ ಹೇಳಬೇಕು ಅಂದ್ರೆ ದೇರ್ ಇಸ್ ಸ್ಕೇರ್ಸಿಟಿ. ಇಫ್ ಯು ಲುಕ್ ಎಟ್ ಇಟ್, ದೇರ್ ಇಸ್ ಅ ಸ್ಕೇರ್ಸಿಟಿ ಇನ್ ಟರ್ಮ್ಸ್ ಆಫ್ ನಮ್ಮ ಗಾಯಕರು ಅಂತ ನೋಡಿದಾಗ ಕಾರಣಾಂತರಗಳಿಂದ, ಈ ರೀಸನ್ಸ್ ಕುಡ್ ಬಿ ಎನಿಥಿಂಗ್, ಬಟ್ ಡೆಫಿನೆಟ್ಲಿ ದೇರ್ ಇಸ್ ಅ ಸ್ಕೇರ್ಸಿಟಿ. ಅಂಡ್ ಅದು ಒಂದು ತುಂಬಾ ದುಃಖ ಕೊಡುವಂಥ ವಿಷಯ. ಈಗ ಹೇಳ್ಬೇಕು ಅಂದ್ರೆ ನಾನು ಹಿಟ್ಸ್ ಕೊಟ್ಟಿಲ್ವಾ, ನಾವು ಚೆನ್ನಾಗಿ ಹಾಡ್ತಿಲ್ವಾ, ಇವೆಲ್ಲ ಸೆಕೆಂಡ್ರಿ. ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದ್ರೆ ಒಂದು ಆಲ್ಬಮ್ ತಗೊಂಡಾಗ ಆಲ್ಬಮ್ ಅಲ್ಲಿ ಯಾರು ಹಾಡಿದ್ದಾರೆ ಅನ್ನೋದು ಕೌಂಟ್ ಆಗುತ್ತೆ, ನಾವು ಹಾಡಿದೀವ ಆಲ್ಬಮ್ ಅನ್ನೋದು ಕೌಂಟ್ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದಿ ಹಿಡನ್ ಪ್ರಿಫರೆನ್ಸಸ್ ಅಂತ ಇರುತ್ತೆ. ಔಟ್ರೈಟ್ ಪ್ರಿಫರೆನ್ಸಸ್ ಒಂದು, ಹಿಡನ್ ಪ್ರಿಫರೆನ್ಸಸ್ ಅಂತ ಒಂದು ಇರುತ್ತೆ. ಈ ಹಿಡನ್ ಪ್ರಿಫರೆನ್ಸಸ್ ಅಂತ ತಗೊಂಡಾಗ ಕಾರಣಾಂತರಗಳಿಂದ ನಮ್ಮ ಪರ್ಫಾರ್ಮೆನ್ಸಸ್ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಪ್ರೊಡ್ಯೂಸರ್ಸ್ಗೆ ಇಲ್ಲ ಅನ್ನೋದು ಒಂದು ಬಂದ್ಬಿಟ್ಟಿದೆ, ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ. ಫ್ರಮ್ ಹಿಯರ್ ಕನ್ನಡದ ಗಾಯಕಿಯರು ಅಂತ ಬಂದಾಗ, ಅಂಡ್ ಕೆಲವು ಸಲ ಬ್ಲೇಮ್ ಗೇಮ್ ಆಗೋಗುತ್ತೆ.
ಮ್ಯೂಸಿಕ್ ಡೈರೆಕ್ಟರ್ ಕೇಳಿದ್ರೆ ಇಲ್ಲ ಸರ್ ಪ್ರೊಡ್ಯೂಸರ್ ಅಂತ ಹೇಳ್ತಾರೆ, ಪ್ರೊಡ್ಯೂಸರ್ ಕೇಳಿದ್ರೆ ಇಲ್ಲ ಸರ್ ಮ್ಯೂಸಿಕ್ ಡೈರೆಕ್ಟರ್ ಅಂತ, ಇಬ್ಬರನ್ನ ಕೇಳಿದ್ರೆ ಇಲ್ಲ ಸರ್ ಆಕ್ಟರ್, ಆ ಥರ ಇಟ್ ಗೆಟ್ಸ್ ಶಿಫ್ಟೆಡ್ ಟು ಬಿ ವೆರಿ ಫ್ರಾಂಕ್. ಬಟ್ ಇಲ್ಲಿ ಏನು ಅಂದ್ರೆ ಇದನ್ನ ಎಲ್ಲೋ ಒಂದು ಕಡೆ 20 ವರ್ಷಗಳಿಂದ ಸುಮಾರು ಒಂದು 3500 ಹಾಡುಗಳನ್ನ ಕನ್ನಡಕ್ಕೆ ಹಾಡಿದೀನಿ. ಎಲ್ಲೋ ಒಂದು ಕಡೆ ನಾನು ಈ ಫ್ಯಾಮಿಲಿ ಮೆಂಬರ್ ಆಗಿದ್ದೀನಿ ಅನ್ನೋ ಒಂದು ದೃಷ್ಟಿಯಿಂದ ಅದನ್ನ ಹೇಳ್ತಾ ಇದ್ದೀನಿ ಆಕ್ಚುಲಿ. ಬಟ್ ಏನು ಅಂದ್ರೆ ಕಂಪೇರ್ ಟು ದೇರ್ ಇಸ್ ಸ್ಟಿಲ್ ಎ ಡಿಬೇಟ್, ಯಾರಿದ್ದಾರೆ ಇಲ್ಲಿ ಸಿಂಗರ್ಸ್, ಯಾರು ಚೆನ್ನಾಗಿ ಹಾಡ್ತಾರೆ, ನಮ್ಗೆ ಬೇಕಾಗಿರೋದು ಸಿಗ್ತಾ ಇಲ್ಲ ಅಂತ. ನನ್ಗೇನಂದ್ರೆ ಇಟ್ ಇಸ್ ವ್ಯಾಲಿಡ್, ವಿ ಕ್ಯಾನ್ ಲೆಟ್ ಅಸ್ ಸೇ ಇಟ್ ಇಸ್ ವ್ಯಾಲಿಡ್. ಬಟ್ ಏನು ಅಂದ್ರೆ ಅಲ್ಟಿಮೇಟ್ಲಿ ಈ ಸಂದರ್ಭದಲ್ಲಿ ನಾನು ಏನಕ್ಕೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ದಿಸ್ ಇಸ್ ಡೆಫಿನೆಟ್ಲಿ ಅ ಪ್ಲಾಟ್ಫಾರ್ಮ್ ಟು ಐಡೆಂಟಿಫೈ fresh talent, whether they can come forward, sing, satisfy the music director who is going to make them sing. ಅದು ಆಚೆಯಿಂದ ಬರದೆ ನಮ್ಮಲ್ಲೇ ಅದು ಆ ಒಂದು ಸೆಲ್ಫ್ ಸಫಿಷಿಯನ್ಸಿ ಬರಕ್ ಸಾಧ್ಯನಾ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಡೆಫಿನೆಟ್ಲಿ ಐ ಆಮ್ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್ ಆಫ್ ದಿಸ್ ಎಫರ್ಟ್. ಖಂಡಿತವಾಗ್ಲೂ ಮುಂದೆ ಅಟ್ಲೀಸ್ಟ್ ಇವತ್ತಲ್ಲದೆ ಇದು ಇನ್ನೊಂದು 3-4 years ಅಲ್ಲಿ ನಮ್ಮ ಗಾಯಕರು they given a chance, they should say the audio sales are happening because of singers from here, not from outside, from here. And ಒಂದು ನಾವು ಸಾಂಗ್ಸ್ ಕೇಳಬೇಕಾದ್ರೆ our own singers have given that performance ಅನ್ನೋ ರೀತಿಯಲ್ಲಿ ನಮ್ಗೆ ಬರಬೇಕು ಅನ್ನೋದೇ ನಮ್ಮ ಆಸೆ ಆಕ್ಚುಲಿ. ಆ ರೀತಿ ಬಂದ್ರೆ ಖಂಡಿತವಾಗ್ಲೂ ಇಲ್ಲಿದ್ದು ನಮ್ಮ ಕನ್ನಡದ ಒಂದು ನಮ್ಮ ಭಾಷೆ, ನಮ್ಮ ಸಂಗೀತ, ನಮ್ಮ ಶೈಲಿ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ವಾಟೆವರ್ ನಮ್ಮತನ ಒಂದು we can flaunt everywhere we go ಅನ್ನೋ ಒಂದು ದೃಷ್ಟಿಯಿಂದ ಆಗ್ಲಿ ಅನ್ನೋದೇ ನನ್ನ ಥಿಂಗ್. ಸೊ ಈ ಶೋ ಮಾತ್ರ ಅಲ್ಲ, ವಾಟ್ ಎವರ್ ಐ ಹ್ಯಾವ್ ಬೀನ್ ಡೂಯಿಂಗ್ ಆಸ್ ಪಾರ್ಟ್ ಆಫ್ ಜಡ್ಜ್ ಇನ್ ಆಲ್ ರಿಯಾಲಿಟಿ ಶೋಸ್, ಚಿಕ್ಕ ಮಕ್ಕಳದಾಗಿರ್ಬೋದು, ದಿ ಉದ್ದೇಶ ಏನು ಅಂದ್ರೆ ಗಿವ್ ಸಮಥಿಂಗ್, ಗಿವ್ ದಟ್ ಸ್ಪಾರ್ಕ್ ಇನ್ ಸಚ್ ಅ ವೇ ದಟ್ ದ ಮ್ಯೂಸಿಕ್ ಡೈರೆಕ್ಟರ್ ಹೂಎವರ್ ಇಟ್ ಇಸ್, ಇಲ್ಲ ಸರ್ ಬೇಡ ನಂಗೆ ಯಾರು ಬೇಡ ಸರ್, ಈ ಹುಡುಗನೇ ಹಾಡ್ಲಿ ಅಥವಾ ಈ ಹುಡುಗಿನೇ ಹಾಡ್ಲಿ ಅನ್ನೋ ರೀತಿಯಲ್ಲಿ ಬರಬೇಕು ಅನ್ನೋದೇ ನನ್ನ ಆಸೆ. ಐ ಡೋಂಟ್ ನೋ ಹೌ ಫಾರ್, ಮೈಟ್ ಬಿ 3 years from now or 2 years from now, if it comes, ಒಂದು ಸೆಲ್ಫ್ ಸಫಿಷಿಯನ್ಸಿ ಬಂದ್ಬಿಟ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಐ ಥಿಂಕ್ ರಾಜೇಶ್, ನೀವು ಹೇಳಿದಂತ ಎಫರ್ಟ್ ಅದೆಲ್ಲ ನಮ್ಮಲ್ಲೇ ಶುರು ಆಗಬೇಕು. ಇಟ್ ಕುಡ್ ಬಿ ಅ ಪ್ರೊಡ್ಯೂಸರ್, ಇಟ್ ಕುಡ್ ಬಿ ಅ ಮ್ಯೂಸಿಕ್ ಡೈರೆಕ್ಟರ್ ಹೂ ಸೇಸ್ ಇಲ್ಲ ಸರ್ ಫಸ್ಟ್ ಇವ್ರ ಕೈಲಿ ಹಾಡ್ಸೋಣ. Because today it's a situation where we are all in a confused. ಇಲ್ಲ, ಇನ್ನೊಂದು ಏನಾಗುತ್ತೆ ನಾನು ಹೇಳ್ತೀನಿ ಕೇಳಿ, ಆಸ್ ಎ ಪರ್ಫಾರ್ಮರ್ ನಾನು ಹೇಳ್ತಿದ್ದೀನಿ, ವೆನ್ ಯು ಗೋ ಇನ್ ಫ್ರಂಟ್ ಆಫ್ ದ ಮೈಕ್, ಇಲ್ಲಿ ಎಷ್ಟೋ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಬಂದಿದ್ದಾರೆ, ಇಲ್ಲಿ ಏನಾಗುತ್ತೆ, ವಿ ಗೆಟ್ ಅ ಕಾಲ್, ಒಂದು ಫೋನ್ ಬರುತ್ತೆ, ಸರ್ ಬನ್ನಿ ಸರ್ ಒಂದು ರೆಕಾರ್ಡಿಂಗ್ ಇದೆ ಅಂತ ಹೇಳ್ತಾರೆ. ಆ ರೆಕಾರ್ಡಿಂಗ್ ಹೋದಾಗ ವೆನ್ ಆಲ್ರೆಡಿ ದೇರ್ ಇಸ್ ಅ ಪ್ರಿಸಿಡೆಂಟ್ ಯಾವ ತರ ಅಂದ್ರೆ, ಇಲ್ಲ ನಮ್ ಮೈಂಡ್ ಅಲ್ಲಿ ಇನ್ನು ಯಾರನ್ನೋ ಹಾಡಿಸ್ಬೇಕು ಅಂತ ಇರುತ್ತೆ. ಅಲ್ಲಿ ಏನ್ ಹಾಡ್ತಾರೆ ಹೇಳಿ, ಅವ್ರದೇ ಆದಂತ ಒಂದು ಶೈಲಿಯಲ್ಲಿ ಹಾಡಿದ್ರು ಇಲ್ಲ, ಇಟ್ ಇಸ್ ಆಲ್ರೆಡಿ ಇಲ್ಲ, ಇದು ಬೇರೆಯವ್ರ ಕೈಯಲ್ಲಿ ಹಾಡಿಸ್ಬೇಕು ಅಂತ ಮೈಂಡ್ ಅಲ್ಲಿ ಕೂತಿರುತ್ತೆ. ಅದಕ್ಕೆ ಕಂಪೇರ್ ಮಾಡ್ತಾರೆ. ವೇರ್ ವಿಲ್ ಯು ಗೆಟ್ ಅ ಚಾನ್ಸ್? ಇನ್ನೊಂದು ಈವನ್ ಫಾರ್ ಅ ಸ್ಮಾಲ್ ಚೈಲ್ಡ್ ನೀವು ಡಿಸ್ಕರೇಜ್ ಮಾಡ್ತಾನೆ ಹೋದ್ರೆ ಇರೋ ಟ್ಯಾಲೆಂಟ್ ಹೊರಟೋಗುತ್ತೆ. So basically ಇದೆಲ್ಲ it is a long process. ನಾನು ಹೇಳ್ತಾ ಇಲ್ಲ, ಐ ಆಮ್ ನಾಟ್ ಸೇಯಿಂಗ್ ವಿ ಆರ್ ಆಲ್ ಗ್ರೇಟ್, ಯಾರು ನನ್ನ ಬಗ್ಗೆ ಮಾತ್ರ ಅಲ್ಲ ಅಥವಾ ನಮ್ಮ ಸಿಂಗರ್ಸ್ ಅಂತ ಅಲ್ಲ, ಬಟ್ ಇಫ್ ಯು ಕೀಪ್ ಗಿವಿಂಗ್ ದೆಮ್ ದಟ್ ಪುಷ್, ಕಮ್ ಆನ್, ಯು ಕ್ಯಾನ್ ಡೂ ಇಟ್, ಕಮ್ ಆನ್ ಅಂತ ಹೇಳಿ, ಇವತ್ತಲ್ಲ ಈ 1 ವರ್ಷ 2 ವರ್ಷದ ನಂತರ ಖಂಡಿತವಾಗ್ಲೂ ನಮ್ಮಲ್ಲಿ ನಮ್ಮ ಸಿಂಗರ್ಸ್, ನಮ್ಮ ಶೈಲಿ, ನಮ್ಮ ಇದು ಹಿಟ್ ಆಗುತ್ತೆ, ನಮ್ಮಿಂದ ಸಾಂಗ್ಸ್ ಹಿಟ್ ಆಗುತ್ತೆ, ನಮ್ಮಿಂದ ಜನಪ್ರಿಯತೆ ಬರುತ್ತೆ ಅನ್ನೋದು ಇವತ್ತಲ್ಲ, ಅಟ್ಲೀಸ್ಟ್ ಒಂದು 1 year 1.5 years ಖಂಡಿತವಾಗ್ಲೂ ಆಗುತ್ತೆ ಅನ್ನೋದೇ ನನ್ನ ಉದ್ದೇಶ. I hope that happens. Definitely, because today it is not just singers, it could be actors, or it could be music directors. ಎಲ್ಲರಲ್ಲೂ ಅದು ಟ್ರೆಂಡ್ ತರ ಹೋಗ್ತಾ ಇದೆ. So I hope this trend slowly comes down. ಎಫರ್ಟ್ ಅನ್ನೋದು ಬರೀ ನಮ್ಮಂತ ಆರ್ಜೆಗಳು ಮಾತಾಡೋದೇ ಸಾಲದು, ಅದು ರೆಸ್ಪಾನ್ಸಿಬಲ್ ಸೋರ್ಸಸ್. ಖುಷಿ ಏನಕ್ಕೆ ಆಗ್ತಾ ಇದೆ ಅಂದ್ರೆ, ನಮ್ಮ ರಗಣ್ಣ ಅವರು ಈಸ್ ಒನ್ ಆಫ್ ದಿ ಮೇನ್ ಸ್ಟೇಕ್ಸ್ ಇನ್ ಟರ್ಮ್ಸ್ ಆಫ್ ದ ಪ್ರೊಡಕ್ಷನ್ ಹೌಸ್ ಇರ್ಬೋದು ನಮ್ಮ ಇಡೀ ಒಂದು ಕರ್ನಾಟಕಕ್ಕೆ. ಸೊ ಇಟ್ ವಿಲ್ ಬಿ ಸೋ ನೈಸ್ ಬಿಕಾಸ್ ಇವರು ಈಸ್ ಜೂರಿ ಮೆಂಬರ್ ಅಂಡ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಕಾಸ್. ನಮ್ಮ ಉದ್ದೇಶ ಏನಿದೆ ಅದಕ್ಕೆ ಪೂರಕವಾಗಿ ಅವರು. ಐ ವಾಸ್ ವೆರಿ ಹ್ಯಾಪಿ ವೆನ್ ಯು ಸೆಡ್ ದಟ್ ರಗಣ್ಣ ಇಸ್ ಆಲ್ಸೋ ಒನ್ ಆಫ್ ದ ಜೂರಿ ಮೆಂಬರ್ ಅಂತ ನನಗೆ ಖುಷಿ ಆಯ್ತು. ಯಾಕಂದ್ರೆ ಹೀಸ್ ಒನ್ ಆಫ್ ದ ಹೆಡ್ ಆಫ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸಸ್ ಇಲ್ಲಿ ಅಂಡ್ ಕಂಪನಿ. ಸೊ it is a good this thing, his representation here is also good. So ಉದ್ದೇಶ ಏನು ಅಂದ್ರೆ we should be self sufficient ಅನ್ನೋದೇ. So I hope that happens. Definitely. In fact, ರಾಘಣ್ಣ ಅವ್ರ ಜಾಕಿ ಸಿನಿಮಾದಲ್ಲಿ ಎಷ್ಟೊಂದು ಹೊಸ ಸಿಂಗರ್ಸ್ಗೆ ಹಾಡ್ಸಿದ್ದಾರೆ. ಅಂತಹ ಸಿಂಗರ್ಗಳು ಕೂಡ ಇವತ್ತಿನ ಕ್ಯಾಟಗರೀಸ್ ಅಲ್ಲಿ ನಾಮಿನೇಟ್ ಆಗಿದ್ದಾರೆ. ನಮ್ಮೆಲ್ಲರ ಗಮನಕ್ಕೆ ಇವತ್ತು ಈ ಕ್ಯಾಟಗರೀಸ್ ಅಲ್ಲಿ ನಾಮಿನೇಟ್ ಆಗಿರೋ ಎಲ್ಲಾ ಕಲಾವಿದರು ದೇ ಆರ್ 100% ಕರ್ನಾಟಕ ಮೇಡ್. Excellent. ಅಂಡ್ ಯಾವ ಪರಭಾಷೆ ಸಿಂಗರ್ಸ್ಗಳು ನಾಮಿನೇಷನ್ಸ್ ನಲ್ಲಿ ನಾಮಿನಿಗಳಾಗಿ ಇಲ್ಲ.
ಇಂಥ ಒಂದು ಸಂದರ್ಭದಲ್ಲೂ ಹೋರಾಡಿ ಅವರ ಒಂದು ಟ್ಯಾಲೆಂಟ್ ಅನ್ನ ಆಚೆಗೆ ತಂದು ಹಾಕಿರುವಂತಹ ಸಿಂಗರ್ಸ್ ಲೈಕ್ ಆಕಾಂಕ್ಷ ಆಗಿರ್ಬೋದು, ನವೀನ್ ಆಗಿರ್ಬೋದು, ಎನಿಬಡಿ ಎಲ್ಲರೂ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದ್ದಾರೆ. ಸೊ ನಮ್ಮ ಬಾಟಮ್ ಲೈನ್ ಇಸ್ ದಟ್ ನ್ಯೂ ಟ್ಯಾಲೆಂಟ್ ಅನ್ನ ನಾವು ಡಿಫೈನ್ ಮಾಡೋದು ಬರೀ ಒಂದು ವರ್ಷದಲ್ಲಿ ಬಂದಿರೋ ಟ್ಯಾಲೆಂಟ್ ಅಂತಲ್ಲ, ಕಳೆದ 2-3 ವರ್ಷದಲ್ಲೂ ಇಂಡಸ್ಟ್ರಿಯಲ್ಲಿ ಇರ್ಬೋದು, ಆದ್ರೂ ನೋಟಿಸ್ ಆಗಿರುವಂತಹ ಟ್ಯಾಲೆಂಟ್ಸ್ ಗಳಿಗೆ ಗೌರವಿಸ್ತಾ ಇರುವಂತಹ ಒಂದು ಸಂದರ್ಭ. ಎನಿವೇಸ್ ರಾಜೇಶ್ ಅಂಡ್ ರಾಘಣ್ಣ, ಥ್ಯಾಂಕ್ ಯು ಸೋ ಮಚ್. ಇದೀಗ ಯು ಆಲ್ಸೋ ಹ್ಯಾವ್ ಸಮ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅರ್ಜುನ್ ಅವರು ಬಂದಿದ್ದಾರೆ. ಅರ್ಜುನ್ ಅವರು ವೇದಿಕೆ ಮೇಲೆ ಬರಬೇಕು. ಕರ್ನಾಟಕ ಮ್ಯಾನುಫ್ಯಾಕ್ಚರ್ ಕಲಾವಿದರು. Okay, Girdhar, you want to say something about your talent? Because I have known you for like 10 years maybe now. So ಅವಾಗಿಂದ ನೀವು ಸ್ಟ್ರಗಲಿಂಗ್ ಮಾಡ್ಕೊಂಡು ನೀವು ಸಂಗೀತ ಎಲ್ಲ ಕೊಡ್ತಾ ಬಂದ್ರಿ, ಯು ಆರ್ ಇಂಟು ಫೋಟೋಗ್ರಫಿ. ಸೊ ಇವತ್ತು ಟ್ಯಾಲೆಂಟ್ಗೆ ಎಷ್ಟೊಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದಾರೆ ನಿಮ್ಮ ಹಾಡುಗಳ ಮೂಲಕ. ಆಕ್ಚುಲಿ ಇದಕ್ಕೆ 92.7 ಬಿಗಿಫ್ರಮ್ಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಈ ಒಂದು ಇಟ್ಸ್ ಫ್ರಮ್ ಬಾಂಬೆ, ಬೇಸ್ ಬಂದು ಬಾಂಬೆಯಿಂದ ಇರುವ ಕಾರಣ. ಬಟ್ ಇಲ್ಲಿ ಕನ್ನಡದಲ್ಲಿ ಏನೋ ಒಂದು ಸ್ಪೆಷಲ್ ಆಗಿ ಅವಾರ್ಡ್ಸ್ ಅಂತ ಮಾಡ್ತಾ ಇದ್ದಾರೆ. ಇದು ಖಂಡಿತವಾಗಿ ನಮ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ಸೈಕಲಾಜಿಕಲಿ ಆರ್ ಮಾರಲಿ it helps lot for us, you know, especially as you said Rashmi, singers ಆಗಿರ್ಬೋದು ಕನ್ನಡದವ್ರನ್ನೇ ಪಿಕ್ ಮಾಡಿದ್ದಾರೆ ಅಂತ. ಇದು ಇಟ್ಸ್ ವೆರಿ ಗುಡ್. ಇನ್ಫ್ಯಾಕ್ಟ್ ಯಾಕಂದ್ರೆ ಎಲ್ಲರೂ ಹೊರಗಡೆಯಿಂದ ಬರ್ತಾರೆ, ನನಗೂ ಹಾಡಿದ್ದಾರೆ, ಇಲ್ಲ ಅಂತಿಲ್ಲ, ನಾವು ಹಾಡಿಸ್ಬೇಕಾಗುತ್ತೆ. ಇಟ್ಸ್ ನಾಟ್ ಆಸ್ ರಾಜೇಶ್ ಸೈಡ್ ಇದು ಬ್ಲೇಮ್ ಅಂತಲ್ಲ. ಕೆಲವು ಸಲ ಏನಾಗುತ್ತೆ ಅಂದ್ರೆ ಎಲ್ಲ ಕಡೆಯಿಂದ ಒತ್ತಡಗಳಿರುತ್ತೆ, ನಾವೇ ಹೊಸಬರಾಗಿರ್ತೀವಿ. ಸೊ ನಮಗೆ ಟೋಟಲ್ ಪ್ರೆಷರ್ ಇರುತ್ತೆ, ನಾವು ಸರ್ವೈವಲ್ಗಾಗಿ ಏನೋ ಮಾಡ್ತಾ ಇರ್ತೀವಿ. ಬಟ್ ಹೋದಾಗೆ ನಾನು ಇಲ್ಲಿ ಅವ್ರನ್ನ ತುಂಬಾ ಜನ ಹಾಡಿಸಿದೆ. ನನಗೆ ರಾಜೇಶ್ ತುಂಬಾ ಫೇವ್ರೆಟ್ ವಾಯ್ಸ್. ಇವತ್ತು ಹೇಳ್ತೀನಿ, ತುಂಬಾ ಒಳ್ಳೆ ಸಿಂಗರ್ಸ್ ಇದ್ದಾರೆ, ಹೊರಗಡೆನೂ ಇದ್ದಾರೆ, ಇಲ್ಲೂ ಇದ್ದಾರೆ. ಬಟ್ ನಾನು ರಾಜೇಶ್ 15 ವರ್ಷದಿಂದ ಫ್ರೆಂಡ್ ನನಗೆ. ಬಟ್ ಅವನು ಮೈಕ್ ಎದುರು ಹಾಡ್ತಾನಲ್ವಾ, ದ ಆಟಿಟ್ಯೂಡ್ ನಾನು ಇವತ್ತು ಯಾವತ್ತು ಸಿಂಗರ್ ನೋಡಿಲ್ಲ. ಇವತ್ತು ಸ್ಟೇಜಲ್ಲಿ ಮಾತಾಡ್ತೀನಿ ಅಂತಲ್ಲ, ವಿ ಹ್ಯಾವ್ ಬೀನ್ ಏನೋ ಡಿಸ್ಕಸಿಂಗ್ ವಿತ್ ಲಾಟ್ ಆಫ್ ಪೀಪಲ್. ಮೊನ್ನೆ ದಿನೇಶ್ ಬಾಬು ಅವ್ರು ಇದೇ ಹೇಳಿದ್ರು, ಬಾಂಬೆಯಿಂದ ಎಲ್ಲರೂ ಬಂದು ಹಾಡ್ತಾರೆ. ಬಟ್ ರಾಜೇಶ್ ಒಂದೊಂದು ಸಾಂಗ್ ಮೊನ್ನೆ ಹಾಡಿದ ಲಾಸ್ಟ್ ವೀಕ್. ದ ವೇ ಹಿ ರೆಂಡರ್ಡ್ ದ ಸಾಂಗ್, ರೈಟ್, ಐ ಡೋಂಟ್ ಹ್ಯಾವ್ ಎನಿ ಆಪ್ಷನ್ಸ್ ಫಾರ್ ಇಟ್. ಸಿಂಪಲ್. ರಾಜೇಶ್ ಹೇಳ್ದ ಆಪ್ಷನ್ಸ್ ಇರಬಹುದು, ಇಲ್ಲ, ರಾಜೇಶ್ ಆಗಿ ಕಂಪೋಸ್ ಮಾಡಿದಂತ ಸಾಂಗ್. ಹಾಗಾಗಿ ಟ್ಯಾಲೆಂಟ್ಸ್ ಇದ್ದಾರೆ. ಬಟ್ ಏನಾಗುತ್ತೆ ಅಂದ್ರೆ ರಾಜೇಶ್ ಹೇಳ್ದಂಗೆ ಸೈಕಲಾಜಿಕಲಿ ಎಲ್ಲರೂ ಸಪೋರ್ಟ್ ಮಾಡಬೇಕು. ನಮಗೂ ಪ್ರೊಡ್ಯೂಸರ್ಸ್ ಸ್ವಲ್ಪ ಸಪೋರ್ಟ್, ಫ್ರೀಡಮ್ ಕೊಡ್ಬೇಕಾಗುತ್ತೆ. ನಾಟ್ ಓನ್ಲಿ ಮ್ಯೂಸಿಕ್, ನಾನು ಮ್ಯೂಸಿಕ್ ಡೈರೆಕ್ಟರ್ ಅಂತ ಮ್ಯೂಸಿಕ್ ಏರಿಯಾದಲ್ಲಿ ಮಾತಾಡ್ತಾ ಇದ್ದೀನಿ. ಓಕೆ, ಮೇ ಬಿ ಆ ಏರಿಯಾದಲ್ಲಿ ಬಂದವ್ರು ಮಾತಾಡ್ಬೋದು. ಬಟ್ ಐ ಆಮ್ ವೆರಿ ಹ್ಯಾಪಿ, ಇಲ್ಲಿ ಇದ್ದಾರೆ, ಟ್ಯಾಲೆಂಟ್ ಇದ್ದಾರೆ. ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ ನಮ್ಮಂತವ್ರಿಗೆ, ಹೊಸಬರಿಗೆ ಅವ್ರಿಗೆ ಚಾನ್ಸ್. ನಾನೀಗ 3 ಪಿಕ್ಚರ್ ಮಾಡ್ತಾ ಇದ್ದೀನಿ. ದಿನೇಶ್ ಬಾಬು ಅವ್ರದ್ದು 2 ಪಿಕ್ಚರ್, ಒಂದು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇದೆ, ನಾನು ಅಲ್ಲಿ ಸ್ಟೂಡೆಂಟ್. ಬಟ್ 3 ಫಿಲ್ಮಲ್ಲೂ ಬಜೆಟ್ ಕಮ್ಮಿನೇ ಇರ್ಬೋದು, ಆದ್ರೆ ನಾವು ನಮ್ಮ ಗಾಯಕರಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಈ ಮೂರು ಸಿನಿಮಾದಲ್ಲಿ ಒಟ್ಟು 9 ಸಾಂಗ್ ಇದೆ. 9 ಸಾಂಗ್ ನಮ್ಮ ಕನ್ನಡದವರೇ ಹಾಡಿಸ್ತಾ ಇದ್ದೀನಿ. ಈಗ ನನಗೆ ಅಪರ್ಚುನಿಟಿ ಸಿಕ್ಕಿದೆ, ಲೈಕ್ ಕೆಲವು ಕಡೆ ಸಿಗಲ್ಲ. ನನಗೆ ಸಿಕ್ಕದಾಗ ಖಂಡಿತವಾಗೂ ಹಾಡಿಸ್ತೀವಿ, ನಮ್ಮ ಟ್ಯಾಲೆಂಟ್ಗಳ ಮೇಲೆ ಬರಬೇಕು. ಸೊ ಈ ತರ ಎಲ್ಲ ಚಾನೆಲ್ಗಳು, ಎಲ್ಲ ಮೀಡಿಯಾದವರು ಪ್ರತಿಯೊಂದು ಪ್ಲಾಟ್ಫಾರ್ಮ್ ಮಾಡಿದಾಗ ಖಂಡಿತವಾಗೂ ಹೊಸ ಹೊಸ ಟ್ಯಾಲೆಂಟ್ ಬರುತ್ತೆ. ಏನಾಗ್ತದೆ ಅಂದ್ರೆ ಇದು ಸಣ್ಣ ಮಾರ್ಕೆಟ್, ವಿ ಡೋಂಟ್ ಹ್ಯಾವ್ ಓವರ್ಸೀಸ್ ಮಾರ್ಕೆಟ್ ಹಿಯರ್. ಈಗ ಒಂದು ಸಾಫ್ಟ್ವೇರ್ ಅಲ್ಲಿ ಓದ್ತಿರುವ ಹುಡುಗನು ಒಂದು ಹಾಡಕ್ ಬಂದಾಗ ಅವನಿಗೆ ಒಂದು ಇಲ್ಲಿ ಫಿನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ವಾಟ್ ಹಿ ಡಸ್ ಇಸ್ he go back to his work. ಇಲ್ಲಿ ಸರ್ವೈವಲ್ ಆಗಕ್ಕೆ ಮನೆ ಹೊಟ್ಟೆ ಪಾಡು, ಮನೆ ಹೆಂಡತಿ ಮಕ್ಕಳು ಅನ್ನುವಾಗ ಬಹಳ ಕಷ್ಟ ಆಗುತ್ತೆ. ಬಟ್ ಇದೇ ತರ ಎಲ್ಲಾ ಚಾನಲ್, ಎಲ್ಲಾ ಮೀಡಿಯಾದವರು ಸಪೋರ್ಟ್ ಮಾಡಿ ಒಂದು ಸಣ್ಣ ಫಂಕ್ಷನ್ ಫಾರ್ ನ್ಯೂ ಟ್ಯಾಲೆಂಟ್ಸ್ ಖಂಡಿತವಾಗಿ 4 ಜನ ರೆಕಗ್ನೈಸ್ ಆಗುತ್ತೆ. ಪೇಪರ್ ಅವ್ರು ಬರೀತಾರೆ ಅವ್ರ ಬಗ್ಗೆ, ಅವಾಗ ನಮ್ಗೆ ಗೊತ್ತಾಗ್ತಾವ ಎಂತ ಸಿಂಗರ್ ಇದ್ದಾರೆ ಅಂತ. ಮೊನ್ನೆ ಇತ್ತೀಚೆಗೆ ಕೇಳಿದೆ, ರಿತೀಶಾ ಅಂತ ಒಬ್ಳು ಒಳ್ಳೆ ಸಿಂಗರ್, ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಅನೂಪ್ ಮ್ಯೂಸಿಕ್. ಸೊ ಐ ಥಾಟ್ ಓಕೆ, ನಾನು ದಿನೇಶ್ ಬಾಬು ಫಿಲ್ಮ್ ಅಲ್ಲಿ ಅವಳಿಗೆ ಹಾಡಿಸ್ತಾ ಇದ್ದೀನಿ. ಅವಳು ಕನ್ನಡದೊಳಗೆ ರಿತೀಶಾ ಅಂತ, ಬೇಬಿ ರಿತೀಶಾ ಅಂತ ತುಂಬಾ ಹಾಡ್ತಾ ಇದ್ದು. ವಾಯ್ಸ್ ಇಸ್ ಮೆಚೂರ್ಡ್ very much. So I want to being a Kannadiga, I want to support a lot of people here. You're not anymore a newcomer to this industry, so you have come up that way. So ಇವತ್ತು ನೀವೇನು ಹೇಳ್ತೀರಾ for new talents? ಎಲ್ಲರಿಗೂ ನಮಸ್ಕಾರ. ನ್ಯೂ ಟ್ಯಾಲೆಂಟ್ಸ್ ಅಂತ ಹೇಳೋದು, ಎಲ್ಲರೂ ಮೊದಲನೇ ಸಾಂಗ್ ಹಾಡಬೇಕಾದ್ರೆ, ಮೊದಲನೇ ಮ್ಯೂಸಿಕ್ ಮಾಡಬೇಕಾದ್ರೆ, ಮೊದಲು ಆ್ಯಕ್ಟ್ ಮಾಡಬೇಕಾದ್ರೆ ಎಲ್ಲರೂ ಹೊಸಬರೇ. ಸೊ ಆಮೇಲೆ ಹೊಸಬರಾಗಿನೇ ಇವತ್ತೆಲ್ಲರೂ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಆಗಿರೋದು. ಸೊ ಹೊಸಬರಾಗದೇ ಒಂದು ದೊಡ್ಡ ವಿಷಯ. ಸೊ ನ್ಯೂ ಟ್ಯಾಲೆಂಟನ್ನು ಫಸ್ಟ್ ಡೇ ಬಂದು ಹಾಡೋದೇ ದೊಡ್ಡ ವಿಷಯ. ಸೊ ದಟ್ಸ್ ಎ ಗ್ರೇಟ್ ಥಿಂಗ್. ಆ್ಯಂಡ್ ನಾಮಿನಿ ಆಗಿರೋರಿಗೆಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ಖಂಡಿತವಾಗ್ಲೂ ಇದ್ರ ಮೂಲಕ ಒಳ್ಳೊಳ್ಳೆ ಸಿಂಗರ್ಸ್, ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ನಮಗೂ ಸಿಗ್ತಾರೆ ಅನಿಸುತ್ತೆ. ಖಂಡಿತವಾಗ್ಲೂ ಸಿಕ್ಕಿದ್ರೆ ನಮ್ಮ ಶಕ್ತಿ ಮೀರಿ ಅವರಿಗೆ ಚಾನ್ಸ್ ಕೊಡೋಕೆ ಟ್ರೈ ಮಾಡ್ತೇವೆ. ಥ್ಯಾಂಕ್ ಯು.